ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾದಂತಹ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಈ ಒಂದು ಮಂತ್ರವನ್ನು ನಾವು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ಇದಕ್ಕೆ ಪರಿಹಾರಕ್ಕಾಗಿ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಹೇಗೆ ಪಠಿಸಬೇಕು, ಆ ಒಂದು ಮಂತ್ರ ಯಾವುದು, ಹಾಗೆ ಆ ಒಂದು ಮಂತ್ರವನ್ನು ಯಾವ ಸಮಯದಲ್ಲಿ ಪಠಿಸಬೇಕಾಗುತ್ತೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ಯಾವ ಸಮಯದಲ್ಲಿ ಎಷ್ಟು ಬಾರಿ ಪಠಿಸಬೇಕಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ ದಿನಗಳಂದರೆ ತುಂಬಾ ಇಷ್ಟ. ಹಾಗಾಗಿ ಆ ಒಂದು ದಿನಗಳಲ್ಲಿ ನೀವು ಮಂತ್ರವನ್ನು ಪಠಣೆ ಮಾಡೋದಕ್ಕೆ ಶುರು ಮಾಡಬಹುದು ಅಥವಾ ಮಂತ್ರಗಳನ್ನು ಬರೆಯೋದಕ್ಕೂ ಕೂಡ ಶುರು ಮಾಡಬಹುದು. ಮಂತ್ರವನ್ನು ಪಠಿಸೋದ್ರಿಂದ ಅಥವಾ ಬರೆಯೋದ್ರಿಂದ ಎರಡರಿಂದನೂ ಕೂಡ ಸಮನಾದ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ನಾನ್ ವೆಜ್ಜನ್ನು ತಿಂದು ಪಠಿಸಬಾರ್ದಾಗಿರುತ್ತೆ ಅಥವಾ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಪಠಿಸಬಾರ್ದಾಗಿರುತ್ತೆ. ಅದು ಬಿಟ್ಟರೆ ನೀವು ಮಿಕ್ಕಂಥ ದಿನಗಳಲ್ಲಿ ಪಠಿಸಬಹುದಾಗಿರುತ್ತೆ. ಹಾಗೆ ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ನಾರ್ಮಲಾಗಿ ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಥವಾ ಶುದ್ಧವಾಗಿರೋಂಥ ಸ್ಥಳದಲ್ಲಿ ಕೂತ್ಕೊಂಡು ಅಥವಾ ಹೊರಗಡೆ ಎಲ್ಲಾದರೂ ಮರಗಿಡಗಳ ಮಧ್ಯೆ ಕೂತ್ಕೊಂಡು ಕೂಡ ನೀವು ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ಬ್ರಾಹ್ಮಣ ಮುಹೂರ್ತದಲ್ಲಾದರೂ ಪಠಿಸ್ಬೋದು ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಿ ಅಂದರೆ 6 ಗಂಟೆ ನಂತರ ಏನಾದರೂ ಕೂಡ ನೀವು ಈ ಒಂದು ಮಂತ್ರವನ್ನು ದೇವರ ಮುಂದೆ ಅಥವಾ ದೇವರ ಮನೆಯಲ್ಲಿ ಕೂತ್ಕೊಂಡು ಕೂಡ ಪಠಿಸಬಹುದಾಗಿರುತ್ತೆ. ಅಥವಾ ನೀವು ಹೊರಗಡೆ ಎಲ್ಲಾದರೂ ಕೂತಿದ್ರು ಕೂಡ ಪ್ರಯಾಣಿಸ್ತಿದ್ರು ಕೂಡ ಪಠಿಸಬಹುದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಸಮಸ್ಯೆಗಳಿಗೆ ಪಠಿಸ್ತಾ ಬರೋದ್ರಿಂದ ಸಮಸ್ಯೆಗಳನ್ನೋದು ತಾನಾಗಿಯೇ ದೂರ ಆಗುತ್ತೆ ಅಂತ ಹೇಳ್ಬಹುದು. ಇದಕ್ಕೂ ಮುಂಚೆ ನೀವು ಒಂದು 10 ರಿಂದ 15 ನಿಮಿಷ ಧ್ಯಾನವನ್ನು ಮಾಡಿ ನಂತರ ನೀವು ಪಾಸಿಟಿವ್ ಆಗಿ ನನ್ನ ಲೈಫಲ್ಲಿ ಎಲ್ಲ ನೀವು ಏನು ಬೇಡ್ಕೊತೀರ ಅದನ್ನು ಪಾಸಿಟಿವ್ ಆಗಿ ಈಗಾಗಲೇ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ಇಮ್ಯಾಜಿನೇಷನ್ನ ಮಾಡಿಕೊಂಡು ಅದೇ ರೀತಿ ನೀವು ಬೇಡಿಕೊಂಡು ನಂತರ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಈ ಒಂದು ಮಂತ್ರವನ್ನು ಕನಿಷ್ಠ ಅಂದರೂ 108 ಬಾರಿನಾದರೂ ಪಠಿಸಬೇಕಾಗುತ್ತೆ ಅಥವಾ 9 ಬಾರಿ, 11 ಬಾರಿ, 21 ಬಾರಿ ಇಷ್ಟರಲ್ಲಿ ನಿಮಗೆ ಎಷ್ಟು ಬಾರಿ ಪಠಿಸ್ಬೇಕು ಅನಿಸುತ್ತೋ ಅಷ್ಟು ಬಾರಿ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಅಥವಾ ಎಷ್ಟು ಬಾರಿ ಬರಿಬೇಕು ಅನಿಸುತ್ತೋ ಅಷ್ಟು ಬಾರಿ ನೀವು ಇದಕ್ಕೆ ಅಂತಲೇ ಒಂದು ಬುಕ್ ಇಟ್ಕೊಂಡಿರ್ತೀರ ಅದರಲ್ಲಿ ಬರಿಬೋದಾಗಿರುತ್ತೆ. ಪಠಿಸೋದ್ರಿಂದ ಅಥವಾ ಬರೆಯೋದ್ರಿಂದ ಎರಡರಿಂದನೂ ಕೂಡ ಸಮನಾದ ಫಲಗಳನ್ನು ನಾವು ಪಡ್ಕೋಬೋದಾಗಿರುತ್ತೆ. ಹಾಗಾಗಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಬೋದಾಗಿರುತ್ತೆ. ಈ ಒಂದು ಮಂತ್ರವನ್ನು ನಾವು ರಾತ್ರಿ ಸಮಯದಲ್ಲೂ ಕೂಡ ಪಠಿಸ್ಬೋದು. ಅಂದರೆ 2 ಗಂಟೆ ರಾತ್ರಿಯಲ್ಲೂ ಕೂಡ ಈ ತಾಯಿಗೆ ಆ ಒಂದು ರಾತ್ರಿ ಕೂಡ ತುಂಬಾ ವಿಶೇಷವಾಗಿರೋದ್ರಿಂದ ಆ ಒಂದು ರಾತ್ರಿಯಲ್ಲಿ ತಾಯಿ ಭೂಲೋಕದಲ್ಲಿ ಸಂಚಾರ ಮಾಡೋದ್ರಿಂದ ಆ ಒಂದು ಸಮಯದಲ್ಲೂ ಕೂಡ ನೀವು ಈ ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಆ ಮಂತ್ರ ಯಾವುದು ಅಂತ ನೋಡೋದಾದರೆ, ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕಮಾಯೇ ನಮಃ, 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 ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕಮಾಯೇ ನಮಃ. ಈ ರೀತಿಯಾಗಿ ನೀವು 108 ಬಾರಿ, 9 ಬಾರಿ, 11 ಬಾರಿ ಅಥವಾ 21 ಬಾರಿ ಇಷ್ಟರಲ್ಲಿ ಎಷ್ಟು ಬಾರಿ ನಿಮಗೆ ಪಠಿಸ್ಬೇಕು ಅನಿಸುತ್ತೋ ಅಷ್ಟು ಬಾರಿ ಪಠಿಸ್ತಾ ಬರೋದ್ರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರ ಆಗುತ್ತೆ ಅಂತಲೇ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಇಂತಹ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋದಾದ್ರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ.